ಗಾಢ ನಿದ್ರೆಯಲ್ಲಿದ್ದ ಬಿಬಿಎಂಪಿ ಅಧಿಕಾರಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಸಿ ಮುಟ್ಟಿಸಿದ್ದಾರೆ. ಡೆಡ್ಲಿ ಗುಂಡಿಗಳಿದ್ರು ಕಣ್ಮುಚ್ಚಿ ಕೂತಿದ್ದ ಬಿಬಿಎಂಪಿ ಅಧಿಕಾರಿಗಳು ಇವತ್ತು ಫುಲ್ ಆಕ್ಟಿವ್ ಆಗಿದ್ರು. ಗುಂಡಿ ಮುಚ್ಚೋಕೆ ಖುದ್ದು ಐಎಎಸ್ ಅಧಿಕಾರಿಗಳೇ ಫೀಲ್ಡ್ಗಿಳಿದಿದ್ರು. ಈ ಕುರಿತು ಒಂದು ವರದಿ ಇಲ್ಲಿದೆ. ನಾನು 15 ದಿನ ಗಡುವು ಕೊಟ್ಟಿದ್ದೀನಿ. ಅಷ್ಟರೊಳಗಡೆ ಗುಂಡಿ ಮುಚ್ಚುವಂತ ಕೆಲಸ ಫಸ್ಟ್ ಮಾಡಬೇಕು. ಆಗಲಿಲ್ಲ ಅಂದರೆ ಯಾರು ಎಷ್ಟು ಜನ ಸಸ್ಪೆಂಡ್ ಆಯ್ತಾರೋ ನನಗೆ ಗೊತ್ತಿಲ್ಲ. ನೀವೆಲ್ಲ ಮುಚ್ಚಲೇಬೇಕು ಅಂತೇಳಿ ಗಡುವು ಕೊಟ್ಟಿದ್ದೀನಿ. ಡಿಕೆ ವಾರ್ನಿಂಗ್, ಅಧಿಕಾರಿಗಳು ಶೇಕ್. ಖುದ್ದು ಫೀಲ್ಡ್ಗಿಳಿದ ಐಎಎಸ್ ಆಫೀಸರ್ಸ್. ಡಿಸಿಎಂ ಡಿಕೆ ಶಿವಕುಮಾರ್ ವಾರ್ನಿಂಗ್ಗೆ ಬಿಬಿಎಂಪಿ ಅಧಿಕಾರಿಗಳು ಪತರುಗುಟ್ಟಿದಂತೆ ಕಾಣ್ತಿದೆ. ರಸ್ತೆ ಗುಂಡಿ ಮುಚ್ಚೋಕೆ ಖುದ್ದು ಬಿಬಿಎಂಪಿ ಹಿರಿಯ ಐಎಎಸ್ ಅಧಿಕಾರಿಗಳೇ ಫೀಲ್ಡ್ಗೆ ಇಳಿದಿದ್ರು. ನಗರದ ವ್ಯಾಪ್ತಿಯಲ್ಲಿ ಸಮರೋಪಾದಿಯಲ್ಲಿ ಗುಂಡಿ ಮುಚ್ಚಲು ಮುಂದಾಗಿದ್ದಾರೆ. ರಸ್ತೆ ಗುಂಡಿ ಗಮನದಲ್ಲಿ ಬರ್ತಕ್ಕಂಥ ಆ್ಯಪ್ನಲ್ಲಿ ಬರ್ತಕ್ಕಂಥ ಜನರಿಂದ ಬರ್ತಕ್ಕಂಥ ವಿಚಾರ, ಅದನ್ನು ಬಿಟ್ಟು ಕೂಡ ಇರಬಹುದು, ಅದು ರಿಪೋರ್ಟ್ ಆಗಿಲ್ಲ. ಹೀಗಾಗಿ ಗುಂಡಿ ಮುಕ್ತ ರೋಡ್ ಆಗಬೇಕಾದ್ರೆ ನಮ್ಮ ಇಂಜಿನಿಯರ್ಸಿಂದ ಇದನ್ನು ಬಿಟ್ಟು ಕೂಡ ಸರ್ಟಿಫಿಕೇಶನ್ ಬೇಕು. ಈ 2000 ನಾವು ಮುಗಿಸ್ತೀವಿ, ಈ ವಾರದೊಳಗಾಗಿ ಮುಗಿಸ್ತೀವಿ, ಅದು ದೊಡ್ಡ ವಿಚಾರ ಇಲ್ಲ. ಬೇರೆ ಯಾವ್ದು ರಿಪೋರ್ಟ್ ಆಗ್ತಾ ಇರುತ್ತೆ, ದಿನನಿತ್ಯ ರಿಪೋರ್ಟು ಆಗ್ತಾ ಇರುತ್ತೆ. ಪ್ಲಸ್ ನಾವು ಕೂಡ ಯಾರು ರಿಪೋರ್ಟ್ ಮಾಡ್ತಾ ಇಲ್ಲ ಅಂತ ತಿಳ್ಕೊಳ್ರಿ, ಅಲ್ಲಿಗೂ ಕೂಡ ಹೋಗಿ ಮುಚ್ಚಬೇಕು ಅಂತ ಕೆಲಸ ಮಾಡ್ತಾ ಇದ್ದೀವಿ. ಬೆಂಗಳೂರಿನ ರಸ್ತೆಗಳ ಗುಂಡಿ ಮುಚ್ಚಿ ಅಂತ ಜನಸಾಮಾನ್ಯರು ಅದೆಷ್ಟು ಬಾರಿ ಕೇಳಿಕೊಂಡ್ರು ಬಿಬಿಎಂಪಿಗೆ ಮಾತ್ರ ಎಚ್ಚರಿಕೆಯೇ ಆಗಿರಲಿಲ್ಲ. ಆದ್ರೆ ಇದೀಗ ಡಿಸಿಎಂ ಡಿಕೆ ವಾರ್ನಿಂಗ್ ಬೆನ್ನಲ್ಲೇ ಅಲರ್ಟ್ ಆದಂತೆ ಕಾಣ್ತಿದೆ. ಇತ್ತ ಪೂರ್ವ ವಲಯದ ಆಯುಕ್ತೆ ಆರ್ ಸ್ನೇಹಲ್ ಖುದ್ದು ರಸ್ತೆಗಿಳಿದು ತಿಮ್ಮಯ್ಯ ರಸ್ತೆ, ಸುಲ್ತಾನ್ ನಗರ ಸುತ್ತಮುತ್ತ ರಸ್ತೆ ಗುಂಡಿ ಮುಚ್ಚುವ ಕೆಲಸ ನಡೆಸಿದ್ರು. ಮೇಜರ್ ರೋಡ್ಸ್ಗೆ ಸಂಬಂಧಪಟ್ಟಂತೆ ಸುಮಾರು 533 ಕಂಪ್ಲೇಂಟ್ಸ್ಗಳು ಬಂದಿದ್ದಾವೆ. ಸೊ ಇವುಗಳನ್ನ ನಾವು ಮುಚ್ತಾ ಇದ್ದೀವಿ. ಬಟ್ ಮಳೆ ಬಂದಾಗ ಕೆಲವೊಂದ್ಸರಿ ಸರಿಯಾಗಿ ಮುಚ್ಚೋದಕ್ಕೆ ಆಗಿರೋದಿಲ್ಲ. ಅದರಿಂದ ಈ ವಾರದಲ್ಲಿ ಒಂದು ಸಿವಿಯರ್ ಆಕ್ಷನ್ ತಗೊಳ್ಳೋಣ, ಮತ್ತೆ ಒಂದು ಇಂಟೆನ್ಸಿವ್ ಆಕ್ಷನ್ ತಗೊಳ್ಳೋಣ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಟೀಮ್ಸ್ ಅಲ್ಲಿ ಬಂದ್ಬಿಟ್ಟು ವಿ ಆರ್ ಎನ್ಶೋರಿಂಗ್ ಈ ಪಾಟ್ ಹೋಲ್ಸ್ ಗಳನ್ನ ಮುಚ್ಚಲಿ ಅಂತ ನಾವು ಯತ್ನಿಸ್ತಾ ಇದ್ದೇವೆ. ಸೊ ಈಗ ಸದ್ಯಕ್ಕೆ ನಮಗೆ ಆಲ್ಮೋಸ್ಟ್ ಒಂದು 400 to 500 ಪಾಟ್ ಹೋಲ್ಸ್ ನಮಗೆ ಸದ್ಯಕ್ಕೆ ಕಂಪ್ಲೇಂಟ್ ಬಂದಿರುವಂತದ್ದಿದೆ. ಅವುಗಳನ್ನ ನಾವು ಈ ವಾರದಲ್ಲಿ ಮುಚ್ತೀವಿ. ಬೀದಿ ಬದಿ ವ್ಯಾಪಾರಿಗಳಿಗೂ ಪಾಲಿಕೆ ಶಾಕ್. ರಸ್ತೆ ಗುಂಡಿ ಮುಚ್ಚುವ ನೆಪದಲ್ಲಿ ಫೀಲ್ಡ್ಗಿಳಿದ ಬಿಬಿಎಂಪಿ ಹಿರಿಯ ಅಧಿಕಾರಿಗಳು ಕಣ್ಣ ಮುಂದೆ ಅನಧಿಕೃತವಾಗಿರುವ ಬೀದಿ ಬದಿ ಅಂಗಡಿಗಳ ತೆರವು ಮಾಡಿಸಿದ್ದಾರೆ. ತಿಮ್ಮಯ್ಯ ರಸ್ತೆ, ಸುಲ್ತಾನ್ ನಗರ, ಉಬೈದುಲ್ಲಾ ರಸ್ತೆ ಸೇರಿದಂತೆ ಶಿವಾಜಿನಗರ ವಾರ್ಡ್ನ ಬಹುತೇಕ ಕಡೆ ಪರಿಶೀಲನೆ ನಡೆಸಿ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿದ್ದ ಅಂಗಡಿ ಮುಂಗಟ್ಟುಗಳನ್ನು ಸ್ಥಳದಲ್ಲೇ ತೆರವು ಮಾಡಿಸಿದ್ರು. ಈ ವೇಳೆ ಪಾಲಿಕೆ ಅಧಿಕಾರಿಗಳು ಹಾಗೂ ಸ್ಥಳೀಯರ ನಡುವೆ ವಾಗ್ವಾದ ನಡೆಯಿತು. ಬಿಬಿಎಂಪಿ ಪ್ರಕಾರ ನಗರದಲ್ಲಿ ಇನ್ನು 2000 ರಸ್ತೆ ಗುಂಡಿಗಳು ಮಾತ್ರ ಇವೆಯಂತೆ. ಆದರೆ ನಗರದ ಹಲವೆಡೆ ಗುಂಡಿ ಅವಾಂತರಗಳು ಮಾತ್ರ ಕಮ್ಮಿಯಾಗಿಲ್ಲ. ಒಟ್ಟಾರೆ ಒಂದು ವಾರಗಳ ಒಳಗಾಗಿ ಬೆಂಗಳೂರಿನಲ್ಲಿರುವಂತಹ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು, ಮತ್ತೆ ಜೊತೆಗೆ ಫುಟ್ಪಾತ್ ತೆರವು ಯಾರ್ಯಾರು ಮಾಡಿದ್ದಾರೆ, ಅವ್ರನ್ನು ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅವ್ರನ್ನು ಕೂಡ ತೆರವು ಮಾಡುವಂತಹ ಕೆಲಸಕ್ಕೂ ಕೂಡ ಬಿಬಿಎಂಪಿ ಅಧಿಕಾರಿಗಳು, ಅದರಲ್ಲೂ ಮುಖ್ಯವಾಗಿ ಐಎಎಸ್ ಹಿರಿಯ ಅಧಿಕಾರಿಗಳು ಕೂಡ ಖುದ್ದು ಫೀಲ್ಡ್ಗಳು ಮಾಡ್ತಾ ಇರುವಂತದ್ದು. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಆಶಕ್ ಮುಲ್ಕಿ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.